ಕರಿ, ನಿಮ್ಮ ಮಾವನ ಕರಿ. ಗೌರಿ, ನಾನು ಕರಿಯಲ್ಲವ, ನಾನು ಕರಿಯಲ್ಲ. ಹೆಂಗೆ ಅವಮಾನ ಮಾಡ್ಯಾರ ಗೊತ್ತನ? ನಾನು ಯಾಕೆ ಕರೀಲಿ? ಹಿಂಗೆ ಮನೆ ಬಿಟ್ಟು ಹೋದಾಕಿ ನಾನು ನಮ್ಮಪ್ಪ ಹೇಳಾನಂತಂದು ಮತ್ತೆ ನಾಚಿಕೆ ಬಿಟ್ಟು ಇವ್ರ ಮನೆ ಮುಂದೆ ಬಂದು ನಿಂತಿರಕ್ಕಿ ನಾನು ಮತ್ತೆ ಅವಮಾನ ಮಾಡ್ಸೋಳಕ್ಕೆ ನಾನು ಕರೀಲೇನು? ಕರೆಯೋದಲ್ಲ ನಾನು. ಆತವ, ಸಮಾಧಾನ ಮಾಡ್ಕೋ. ನೀನೇನು ಕರೆಯಕ್ಕೆ ಹೋಗ್ಬೇಡ, ನಾನು ಕರಿತೀನಿ. ದೋಸ್ತ ದೋಸ್ತ. ಯಾರು ಬಂದರು? ಅಣ್ಣಾರ ಇರ್ಬೇಕು. ರೀ ರೀ ಬರ್ರಿ, ಅಣ್ಣಾರು ಬಂದಾರ ಅನ್ಸುತ್ತೆ. ಬರ್ರಿ ಅಣ್ಣಾರ, ವೈನಿ ಬರ್ರಿ, ಒಳಗೆ ಬರ್ರಿ. ಬಾರಪ್ಪ ಕಿರಣ, ಒಳಗೆ ಬಾ. ಯಾಕೆ ಅಲ್ಲೇ ನಿಂತೀರಿ? ಒಳಗೆ ಬರ್ರಿ. ನಾ ಒಳಗೆ ಬರಲ್ಲ, ನಂಗೆ ಒಳಗೆ ಬರೋ ಅವಶ್ಯಕತೆನೂ ಇಲ್ಲ. ಮನೆಯಿಂದ ಓಡಿಸಿರೋದಲ್ದ ಮತ್ತೀಗ ನಮ್ಮ ಅವ್ವ ನಮ್ಮಪ್ಪ ಬಂದಾರಂತೇಳಿ ಒಳಗೆ ಬರ್ರಿ ಅಂತ ನಾಟಕ ಮಾಡ್ತೀರ ನೀವು? ಅದಕ್ಕೆ ಮರ ವಿನಯ್ ಅದಾನನ್ರಿ ಮನ್ಯಾಗ? ವಿನಯ್ ಕರೀರಿ. ಅಣ್ಣಾರ ನೀವು ಬಂದರ ಬರ್ರಿ, ಬಂದು ಕುಂದ್ರು ಬರ್ರಿ, ನಾ ಕರಿತೀನಿ ವಿನಯನ್ನ. ಅದಕ್ಕೆ ಮರ ಬರ್ರಿ. ಕಿರಣ ಕುಂದ್ರಪ್ಪ. ಬಾ ದೋಸ್ತ, ಯಾಕೆ ಅಲ್ಲೇ ನಿಂತ್ಬಿಟ್ಟಿಯಲ್ಲ? ಬಾ ಒಳಗೆ ಬಾ. ಅಣ್ಣಾರ ನೀವು ಹಿಂಗೆ ನಮಗೆ ಅನ್ಯಾಯ ಮಾಡ್ತೀರಿ ಅಂತ ನಾ ಅನ್ಕೊಂಡಿದ್ದಿಲ್ರಿ. ಖರೇನ ಅಲ್ರಿ, ನಾವು ಒಬ್ಬಾಕಿ ಮಗಳಂತಂದು ಹೆಂಗೆ ಸಾಕಿ ಗೊತ್ತನ್ರಿಕಿನ ಒಂದು ಇರಿವಿ ಸಮಯಕ್ಕಿನ ಕಡೆಯಕ್ಕೆ ನಾವು ಕೊಟ್ಟಿಲ್ಲ ಅಂತಕಿನ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಾರ್ದ ನಿಮ್ಮ ಮನೆಗೆ ನಾವು ಕೊಟ್ಟಿವನ್ರಿ, ಏನು ಕೊಟ್ಟಿರ್ತೀವಿ ಹೇಳ್ರಿ? ನಿಮ್ಮ ಮೇಲೆ ಅಷ್ಟು ನಂಬಿಕೆ ಐತೆ ಅಂತ ಅದ್ರ ಅರ್ಥ ರೀ. ಅದಕ್ಕೆ ಮರ ಮದ್ದು ಬರ್ರಿ, ಕುತ್ಕೋರಿ, ಕುತ್ಕೊಂಡು ಮಾತಾಡೋಣ. ಬಾರಮ್ಮ ಗೌರಿ, ಯಾಕಮ್ಮ ನಿನಗಿಷ್ಟ ಹಠ? ಬಾ. ಗೌರಿಗಲ್ರಿ ಮಾವರ ಹಠ, ಹಠ ಇರೋದು ನಿಮ್ಮ ಮಗ್ಗ. ಈಗ ನನ್ನ ತಂಗಿ ಏನು ಅಷ್ಟು ಮಾಡಬಾರ್ದು ತಪ್ಪು ಮಾಡಿದ್ಲು ಅಂತ ಹೇಳಿ ಹೊಡೆದು ಮನೆ ಬಿಟ್ಟು ಹೊರಗೆ ಹಾಕ್ಯಾರಲ್ಲ ನಿಮ್ಮ ಮಗ. ಎದಕ್ಕೆ ಹೇಳ್ರಿ? ನಾನು ಹಂಗೆ ನಡೆಸ್ಕೋತೀನಲ್ರಿ ನಿಮ್ಮ ಮಗಳನ್ನ? ನಿಮ್ಮ ಮಗಳು ಯಾವತ್ತರ ಅಂತ ಕಂಪ್ಲೇಂಟ್ ಹೇಳಿ ಹಿಂಗೆ ಹತ್ಕೊಂತ ಯಾವತ್ತರ ಬಂದಾಳ ನಿಮ್ಮ ಮಗಳು ನಿಮ್ಮ ಮನೆಗೆ? ಓಹೋ, ಯಾರದು? ಯಾರಣ್ಣ ಬಂದಿರೋದು? ಹೊಡ್ದೀನಿ ಅಂತ ಹೇಳಿದ್ಲಲ್ಲ ನಿಮ್ಮ ತಂಗಿ. ಯಾ ಕಾರಣಕ್ಕೆ ಹೊಡ್ದೀನಿ ಅಂತ ಹೇಳಿದ್ಲ ನಿನಗ? ಏನಪ್ಪ, ಏನು ಗಂಡ ಇಂತಿ ಅಂದ್ಮ್ಯಾಗ ನಾಲ್ಕು ಮಾತು ಬರ್ತಿರ್ತಾವು, ನಾಲ್ಕು ಮಾತು ಹೋಗಿರ್ತಾವು. ಅದಕ್ಕೆ ಹಿಂಗೆ ಹೊಡೆದು ಬಡ್ದು ಮನೆ ಬಿಟ್ಟು ಹೋಗಂತ ಹೊರಗೆ ಯಾರು ಹಾಕ್ತಾರ ಅಲ್ರಿ ಅಣ್ಣಾರ? ನಾವಂತರೂ ನೋಡ್ರಿ ನಿಮ್ಮ ಮಗ ಹೆಂಗಿದ್ದ ಏನನ್ನ ನಾನು ನೋಡಿರ್ಲಿಲ್ಲ. ನಾನಂತೂ ನಿಮ್ಮನ್ನ ನೋಡೇನ ನಾನು ನಿಮ್ಮ ಮಗ್ಗ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟಿರೋದು. ನೀವೀಗ ಏನು ಮಾಡಿರೋದ್ರಿ ನೀವು? ಅದಕ್ಕೆ ಮರ ಒಂದು ನಿಮಿಷ ಹೇಳೋದು ಕೇಳ್ರಿ. ಏನಾಗೈತೆ ಅನ್ನೋದು ಹೇಳ್ತೀನಿ, ನೀವು ಒಂದು ನಿಮಿಷ ಬಂದು ಕುಂದರ್ರಿ. ಯಾಕೆ ಹಿಂಗೆ ಸಿಟ್ಟನೆ ಮಾತಾಡಕತ್ತೀರಿ? ನೀನು ಅಷ್ಟಪ್ಪ ಕಿರಣ, ನಿನ್ನ ಮ್ಯಾಗಾಗ್ಲಿ, ನಿಮ್ಮ ತಾಯಿಯರ ಮ್ಯಾಗಾಗ್ಲಿ, ನನ್ನ ದೋಸ್ತರ ಮ್ಯಾಗಾಗ್ಲಿ ನಂಗೆ ಯಾವುದು, ದೋಸ್ತರ ಮ್ಯಾಗ ಬಿಡು, ನನ್ನ ಸೊಸಿ ಮ್ಯಾಗೂ ನನಗೆ ಯಾವುದು ಕೆಟ್ಟ ಅಭಿಪ್ರಾಯ ಇಲ್ಲಪ್ಪ. ನನ್ನ ಮಗ ಹೊಡೆದ, ಒಪ್ಕೋತೀನಿ, ಅದ ಅವನ ತಪ್ಪು. ಅಪ್ಪ ನೀನೇನು ಅವನ್ ತಪ್ಪಂತ ಹೇಳ್ತೀಯಲ್ಲ, ಏನಂತ ಮಾಡ್ಬಾರ್ದು ತಪ್ಪು ಮಾಡಿರೋದು ನಾನು? ಅಲ್ಲಪ್ಪ, ಒಂದು ಹೆಣ್ಮಗಳ ಮೇಲೆ ಕೈ ಮಾಡ್ತೀಯಲ್ಲ ಗಣಮಗಾಗಿ, ಅದು ತಪ್ಪಂತ ಅನಿಸ್ವಲ್ದ ನಿನಗ? ಅಷ್ಟಕ್ಕೂ ಏನು ಮಾಡಿದ್ ಹೇಳಪ್ಪ? ನನ್ನ ಮಗಳು ತಪ್ಪಾರ ಏನು ಮಾಡಿದ್ಲ? ನೋಡ್ರಿ ಅತ್ತಿಯರ, ಅದನ್ನ ನನ್ನ ಬಾಯಿಂದನೂ ನನಗೆ ಹೇಳಕ್ ಒಂಥರ ಆಗತ್ರಿ. ಅದು ಹೆಣ್ಮಕ್ಳು ಯಾರು ಮಾತಾಡಲ್ರಿ ನಮ್ಮ ಮನ್ಯಾಗ, ಹಂಗತ ಮಾತಾಡ್ತಾಳಿ ಮಗಳು. ಅಲ್ಲ, ನನಗೊಂದು ಅರ್ಥ ಆಗದಿರೋದು ಏನಂದ್ರ, ಯಾವ ಥರ ಮಾತಾಡಬೇಕು, ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋದು ನಿಮ್ಮ ಮಗಳಿಗೆ ಬೇಸಿಕ್ ಥಿಂಗ್ ರೀ. ಅವೆಲ್ಲ ಬೇಸಿಕ್ ಸೆನ್ಸ್ ಅವು ಇಲ್ಲಲ್ಲ. ಅದು ಹೆಂಗೆ ಈಕಿ ಇಷ್ಟು ದೊಡ್ಡಕ್ಕೆ ಬೆಳೆದಾಳ ಅನ್ನೋದು ನನಗೆ ಅರ್ಥ ಆಗೋಲ್ದಾಗೈತ್ರಿ. ವಿನಯ, ಒಂದು ಸ್ವಲ್ಪ ಸುಮ್ಮನಿರ್ತೀಯ ನೀನು? ಸುಮ್ಮನಿರು. ಈಗ ನಿನ್ನ ಸಿಟ್ಟಿಂದನ ನೀ ಹೊಡೆದೀಗ ಹುಡುಗಿ ಹೋಗಿತ್ತು ಪಾಪ, ಅದಕ್ಕೆ ಎಷ್ಟು ನೋವು ಆತ ಏನ? ನಾ ಹೇಳಾಕತ್ತೀನಿ, ನೀನು ಸುಮ್ಮನಿರುವಲ್ಲಿ ಆಕಿನೂ ಸುಮ್ಮನಿರುವಲ್ರು. ದೋಸ್ತ, ನೀ ಹೇಳು ಏನಾತಂತ ಹೇಳಿ. ನಿನ್ನ ಮ್ಯಾಗ ನನಗೆ ನಂಬಿಕೆ ಐತಿ. ಏನಾಗಿಲ್ಲ ದೋಸ್ತ, ಇವ ಸಣ್ಣ ಪುಟ್ಟ ಮನೆಗಿನೂ ಹಂಗೆ ಏನಿಲ್ಲ. ಇವಂದ ತಪ್ಪು, ಒಂದಿಟ್ಟು ಮುಂಗೋಪಿ ಅಲ್ಲ, ಹಂಗಾಗಿ ಒಂದು ಸಿಟ್ಟು ಮಾಡ್ಕೊಂಡು ಹೊಡೆದಾನ. ಏನಾಗಿಲ್ಲ ಯವ್ವ. ಗೌರಿ, ನನ್ನ ಮಗನ ಪರವಾಗಿ ನಾನು ನಿನಗೆ ತಪ್ಪಾತಂತ ಕೇಳ್ತೀನವ. ಬಾ ಬರ್ರಿ. ಗಂಗಾ, ಏ ಗಂಗಾ. ಅಪ್ಪ ನೀನ್ಯಾಕಪ್ಪ ಮಾಡ್ದಿರೋ ತಪ್ಪಿಗೆ ತಪ್ಪದಂತ ಕೇಳ್ತಿದ್ದಿ? ತಡಿ, ಗೊತ್ತಾಗ್ಲಿ, ಮಾವರ್ಗೂ ಗೊತ್ತಾಗ್ಲಿ ಗೌರಿದು ಎಂಥ ಗುಣ ಅದವು, ಎಷ್ಟು ಕೆಟ್ಟ ಬುದ್ಧಿ ಇತ್ತು ಅನ್ನೋದು ಮಾವರ್ಗೂ ಗೊತ್ತಾಗ್ಲಪ್ಪ. ಒಂದು ನಿಮಿಷ ತಡಿ. ಯಾಕ ನಾ ಹೇಳಕತ್ತೀನಿಲ್ಲ, ಮರಿದೈತಿಲ್ಲ ನನ್ನ ಮಾತಿಗೆ. ಒಳಗೆ ಹೋಗು ಅಂದೆ. ಅಲ್ಲ, ಕುಂದ್ರಸಲ್ಲಿ ನಿಮ್ಮ ಮಾವರ್ನ ನಿಮ್ಮ ಅತ್ತೆಯರ್ನ ಕುಂದ್ರಸು. ನೀನು ಹೆಂಡತಿನ ಒಳಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡು. ಹೋಗು. ಹಂಗ ನಿಮ್ಮ ಚಿಕ್ಕಮ್ಮಗೆ ಹೇಳು, ಎಲ್ರಿಗೂ ಪಾನಕ ಮಾಡ್ಕೊಂಬರಕ್ಕ. ಪಾರ್ವತಿ, ಹೋಗಿ ಪಾನಕ ಮಾಡನ್ನು ಹೋಗಿ, ಇಲ್ಲ ನೀನಾರ ಮಾಡ್ಕೊಂಬ. ಆತ್ರಿ. ಅಪ್ಪ ಒಂದು ನಿಮಿಷ. ಮಾವರ ಬರ್ರಿ, ಅತ್ತಿಯರ ಒಳಗೆ ಬರ್ರಿ. ಅಲ್ಲ, ನೀವೇನ್ ತಪ್ಪು ಮುಚ್ಕೋಬೇಕಂತ ನಾಟಕ ಮಾಡಕತ್ತೀರಿ ತಂದಿ ಮಗ?
ನಮ್ಗೆ ಯಾವ ಪಾನಕನೂ ಬೇಕಾಗಿಲ್ಲ ಏನು ಬೇಕಾಗಿಲ್ಲ. ಈ ನಾಟಕ ನಮ್ಮ ಮುಂದೆ ಆಡಕ್ಕೆ ಬರಬೇಡ್ರಿ. ನನ್ನ ಗಂಡ ನಂಬೋದು ನಿಮ್ಮ ನಾಟಕನ ಅಣ್ಣಾರ, ನಾನಂತೂ ನಂಬೋದಿಲ್ಲ. ನನ್ನ ಮಗಳಿಗೆ ಹೆಂಗೆ ನಿಮ್ಮ ಮಗ ಹೊಡೆದ, ಯಾ ಧೈರ್ಯದ ಮ್ಯಾಗ ಹೊಡೆದ? ಏನು ಅನ್ಕೊಂಡಾನ ನಿಮ್ಮ ಮಗ ನನ್ನ ಮಗಳನ್ನ? ಹಾದಾಗ ಬಿದ್ದಾಗ ಬಿದ್ದಿರಕ್ಕೆ ಅನ್ಕೊಂಡಾನ, ಏನು ಕೆಲ್ಸಕ್ಕೆ ಅನ್ಕೊಂಡಾನ? ನೋಡ್ರಿ ತಿಗಮ್ರ, ಇಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡ್ಬೇಡ್ರಿ. ನಾವ್ ಯಾರು ಆ ಥರ ಅನ್ಕೊಂಡಿಲ್ರಿ. ಹೇಳಕತ್ತೀನಲ್ರಿ, ಸಿಟ್ನಾಗ ಒಂದೀಟ ತಪ್ಪಾಗೈತಿ ನನ್ನ ಮಗನ ಕಡೆಯಿಂದ. ಹೊಟ್ಟೆಗೆ ಹಾಕ್ಕೊಂಡು ಸುಮ್ಮನೆ ಆಗ್ಬಿಡ್ರಿ. ಇವಾಗ ಗೌರಿ ಬಾರ ಒಳಗ ಮಗಳ, ಯಾಕೆ ಹಂಗೆ ಮಾಡ್ತೀವ? ದೋಸ್ತ ಒಂದು ನಿಮಿಷ ತಡಿ. ಗೌರಿ ಏನಾತು? ಎದಕ್ಕೆ ನಿನ್ ಗಂಡ ಹೊಡೆದ ಅದನ್ನ ಹೇಳಂಗ. ದೋಸ್ತ ಹಂಗ ಕರಿ, ಅತ್ಗೆಮ್ಮರಿಬ್ಬರನ್ನು ಕರಿ. ದೋಸ್ತ ಅವು ಸಣ್ಣ ಪುಟ್ಟ ಬಿಟ್ಬಿಡು, ಯಾಕಷ್ಟಕ್ಕೊಂದು ಎಳ್ಯಾಕತ್ತೀರಿ ನೀವೆಲ್ಲರೂ? ಸಣ್ಣ ಅವು ತಪ್ಪು, ಅವನ್ನೆಲ್ಲ ನೋಡ್ಲಾರ್ದಂಗ ಅಡ್ಡಾಡ್ಬೇಕು, ಅವನ್ನ ಬಿಟ್ಬಿಡ್ಬೇಕು ಅವನ್ನ. ಅಂದ್ರ ಬಾಳೆ ಆಕೈತಿ. ಹೇಳೋದು ಅರ್ಥ ಮಾಡ್ಕೊ, ನೀ ತಿಳಿದವದಿದಿ. ಆಕೆಂಕ್ರು ಸಣ್ಣಗೆ ದೋಸ್ತ, ನೀನು ಹಂಗ ಮಾಡಬೇಡ. ಕುಂತರ ಕುಂದ್ರು. ಪಾರ್ವತಿ, ಗಂಗಾ ಬರಿಲ್ಲಿ. ಈಗಾರ ಕುಂದಿರ್ತೀಯಾ? ಅಪ್ಪ ನೀವು ಕೂತ್ಕೊಳ್ರಿ. ಮಾವ ಏನಕ್ಕ? ಓಹೋ ಏನು ಮೇಡಮರ? ಏನು ಏನವ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ಏನು ಹೇಳಿ ಕರ್ಕೊಂಬಂದಿದಿ? ಏನು ಹೇಳಿ ಕರ್ಕೊಂಬಂದಿದಿ? ಗಂಗಾ ಒಂದು ಸ್ವಲ್ಪ ತಡಿ, ಸುಮ್ಮನಿರು. ನೋಡ್ರಿ ಅಣ್ಣಾರ, ನಮಗೆ ನಿಮ್ಮ ಮಗಳ ಮ್ಯಾಗ ಏನು ದ್ವೇಷ ಇಲ್ರಿ. ಮೊದ್ಲು ನಿಮ್ಮ ಮಗಳಿಗೆ ಒಂಚೂರು ಚಂದಾಗ ಬುದ್ಧಿ ಹೇಳ್ರಿ. ದೊಡ್ಡರ ಜೊತೆಗೆ ಹೆಂಗೆ ಮಾತಾಡಬೇಕು, ನಯ ವಿನಯ ಅಂದ್ರೇನು, ನಮ್ಮ ಸಂಸ್ಕೃತಿ ಅಂದ್ರೇನು, ಮೊದ್ಲು ಅದಕ್ಕಿಗೆ ಅದು ಹೇಳ್ಕೊಡ್ರಿ. ಒಂದಿಷ್ಟು ಸಂಸ್ಕಾರ ಇಲ್ಲ ರೀ, ಹೆಂಗೆ ಮಾತಾಡ್ತಾ ಗೊತ್ತನ್ರಿ? ನೋಡು ಗಂಗಾ, ಇದು ನಿನಗೆ ಸಂಬಂಧ ಇಲ್ಲ. ಇದು ನನ್ನ ಮಗಳ ಗಂಡನ ಮನೆ ಸಮಾಚಾರ. ಇದ್ರಾಗ ನೀ ತಲೆ ಹಾಕಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ, ಗೊತ್ತಾತ? ಅದನ್ನ ಅರ್ಥ ಮಾಡ್ಕೊಂಡು ನೀ ಬಾಯಿ ಮುಚ್ಕೊಂಡು ನಿಂತೆ ಅಂದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಸುಮ್ಮನೆ ಬಂದು ನಡಕ್ ಬಂದು ಮರ್ಯಾದೆಗೆ ಆಬ್ಡ. ಹಾ ಈಗ ಅರ್ಥ ಆತ್ ನೋಡ್ ನನಗೆ, ಈಗ ಅರ್ಥ ಆತು. ಇಕ್ಕಿ ಬಾಯಾಗಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಮಾತು ಬರಕತ್ತಾವ ಅಂದಾಗ ಅವು ಎಲ್ಲಿಂದ ಬರ್ತಾವ ಅಂತ ನಾನು ಅದನ್ನ ಯೋಚನೆ ಮಾಡಕತ್ತಿದ್ದೆ. ಮೂಲ ಬೇಕಲ್ಲ ಅದಕ್ಕೆ, ಮೂಲ ಇಲ್ಲೈತಿ ಮೂಲ. ನೀವು ಹೇಳ್ಕೊಡಕತ್ತೀರ ನಾಕೀಗೆಲ್ಲ ಇಂಥ ಬುದ್ಧಿನ? ಗಂಗಾ, ಮನಿ ಬಂದರ ಜೊತೆಗೆ ಹೆಂಗ್ ಮಾತಾಡ್ಬೇಕಂತ ನಿನಗೈತ ಸಂಸ್ಕಾರ? ಇದಾನ ನೀ ಬೀಗರಿ ಕೂಡ ಮರ್ಯಾದಿ? ಮಾವ ನೀ ಸ್ವಲ್ಪ ಸುಮ್ ಕುತ್ಕೋ. ನೀ ಬಹಳ ಒಳ್ಳೆ ತಗಕ್ಕೆ ಹೋಗ್ಬೇಡ, ಹೇಳ್ತೀನಿ ಕೇಳು. ಅದು ಎಲ್ಲಿವರೆಗೂ ಒಳ್ಳೆತಾಗಿರ್ಬೇಕಂದ್ರೆ ಕುತಿಗೆ ಬರೋವರೆಗೂ ಅಷ್ಟೇ ಒಳ್ಳೆತಾಗಿರ್ಬೇಕು, ಪೂರಾ ಮುಳುಗೋವರೆಗೂ ಒಳ್ಳೆ ತಗಕ್ಕೆ ಹೋಗ್ಬಾರ್ದು ಬಾವ. ಸ್ವಲ್ಪ ಸುಮ್ಮನಿರು, ನಾನು ಹೇಳ್ತೀನಿ ಅಣ್ಣಾರಿಗೆ. ಎದಕ್ಕೆ ನಮ್ಮ ವಿನಯ ಅವ್ರ ಮಗಳ ಮೇಲೆ ಕೈ ಮಾಡ್ಯಾನ, ನೀವು ಯಾವ ಮುಖ ಇಟ್ಕೊಂಡು ಇಲ್ಲಿವರೆಗೂ ನ್ಯಾಯ ಪಂಚಾಯತಿಗೆ ಮಾಡಕ್ಕೆ ಬಂದಿರಿ ಅಂತ ನಾ ಕೇಳ್ತೀನಿ. ನೀವೊಂದೀಟ್ ಸಮಾಧಾನದಿಂದಿರು, ಪುಣ್ಯ ಬರ್ತೀನಿ ನನಗೆ. ಅಲ್ಲ, ನೀವೆಲ್ಲ ಇಷ್ಟಕ್ಕೊಂದು ಜನ ಅದಿರಿ ಮನ್ಯಾಗ, ಅಷ್ಟ್ರು ಸೇರಿ ನನ್ನ ತಂಗಿ ಒಬ್ಬೇಕೆ ಆಕಿ ಮ್ಯಾಗ ಹುಯ್ಯಿ ಅಂತ ಬಿದ್ರ ಮತ್ತು ನನ್ನ ತಂಗಿ ಗಾಬರಿ ಆಗ್ಲಾರ್ದು ಇನ್ನೇನಾಗತ್ತ? ನನಗೀಗ ಅರ್ಥ ಆಕತೈತಿ ನಿಮ್ದೆಲ್ಲ ಸಂಚು. ನೋಡ್ ಕಿರಣ, ಸಾರಿ. ನೋಡ್ ಮಾವ, ನಾ ಹೇಳಕತ್ತೀನಿ, ಇದು ಅತಿರೇಕಕ್ಕೆ ಹೋಗಕ್ಕಿನ ಮುಂಚೆಕ ಮೊದ್ಲು ಏನಾಗೈತೆ ಅಂತ ತಿಳ್ಕೊಂಡು ಮಾತಾಡು. ಇರಪ್ಪ ವಿನಯ, ನಾ ಎಲ್ಲ ಹೇಳ್ತೀನಿ ಇದು. ಗಂಗಾ ಒಳಗೆ ಹೋಗು. ದೋಸ್ತ ಒಂದು ನಿಮಿಷ ತಡಿ. ನಾನು ಅಲ್ಲಿಂದ ಬಂದಿರೋದು ನಾವು ಹೇಳೋದಷ್ಟ ಕೇಳಿ ನೀವೆಲ್ಲರೂ ತಪ್ಪಾತು ಅಂತ ಹೇಳಿ ನಮ್ಮ ಕಾಲಿಗೆ ಬೀಳ್ಲಿ ಅಂತಲ್ಲ. ಇಲ್ಲಿ ಏನಾಗೈತಿ ಅಸ್ಲಿ ಅತ್ತನ ತಿಳ್ಕೊಳಕ್ ಬಂದೈತಿ. ಸ್ವಲ್ಪ ತಡಿತೇನ? ನೋಡ್ರಿ ಅಣ್ಣಾರ, ಏನಿಲ್ರಿ, ಈಗ ನಿಮ್ಮ ಮಗಳು ಚಂದಿರ್ಲಿ, ನಿಮ್ಮ ಮಳೆಯ ಚಂದಿರ್ಲಿ ಅಂತ ನೀವು ಪ್ರೀತಿಗೆ ಒಂದೆರಡು ಸಾಮಾನು ಕೊಡ್ತೀರಿ, ಅದು ತಪ್ಪನ್ರಿ? ಇಲ್ರಿ ಅಕ್ಕರ, ಇದ್ದಾರ ಕೊಟ್ರ ಅದು ತಪ್ಪಲ್ರಿ. ಈಗ ಮಗಳು ಬಂದು ತಂದಿ ಮನಿ ಪರಿಸ್ಥಿತಿ ಕೆಟ್ಟಿದ್ದಾಗ ಅವಾಗ ಏನಾರ ಹಂಗ ಮಾಡಿ ಇಸ್ಕೊಂಡು ಹೋದ್ರ ಅದು ತಪ್ಪ ಅನ್ಸ್ಕೊಳತ್ರಿ. ತಂದಿ ಮನೆತನ ಚಲೋ ಐತಿ, ಗಂಡನ ಮನ್ಯಾಗ ಭಾಳ ಬಡಸ್ತನ ಐತಿ ಅಂದಾಗ ಇಸ್ಕೊಂಡ್ರ ತಪ್ಪೇನಿಲ್ರಿ. ನೋಡ್ರಿ ಅಣ್ಣಾರ, ಏನಾತಂದ್ರ ಈಗ ನಮ್ಮ ಮೊನ್ನೆ ಜ್ಯೋತಿಗೆ ಮದುವೆ ಮಾಡಿಕೊಟ್ಟಿವಲ್ರಿ, ಅವ ಪಾಪ ಅವಂಗ ದೂರದಿಂದ ಚಿಕ್ಕಮ್ಮನೋ ಅತ್ತೆಯೋ ಯಾರೋ ಒಬ್ರು ಅದಾರ ರೀ ಅತ್ತಗ. ಆಕಿನೂ ಪಾಪ ಏನೋ ಕಾಯಿಲೆ ಮನುಷ್ಯಳದಲ್ಲ, ಹಾಗಾಗಿ ಯಾರೂ ಇಲ್ರಿ, ಅವ ಒಬ್ಬವನ ಅದಾನ ಅನಾಥ. ನಿಮಗೂ ಗೊತ್ತೈತಿ, ಮನ್ಯಾಗ ಫ್ರಿಜ್ಜು ಎ ಸಿ ಏನೇನೋ ಇದ್ದಿದ್ದಿಲ್ಲ ಅಂತ, ಅದಕ್ಕೆ ಅವರಪ್ಪ ಪ್ರೀತಿಯಿಂದ ಕೊಡ್ಸ್ಯಾನ್ರಿ ಯಾರಿಗೆ, ನಮ್ಮ ಜೊತೆಗೆ. ಅದನ್ನು ನಿಮ್ಮ ಮಗಳು ನೋಡಿ ಬಂದು ರಗಳಿ ಮಾಡ್ಯಾಳ್ರಿ, ಅಷ್ಟೇ ರೀ ಆಗಿರೋದು. ಅದನ್ನು ಹೆಂಗೆ ಮಾತಾಡಬೇಕೋ ಹಂಗೆ ಮಾತಾಡಿ ಯಾಕೆ ಕೊಟ್ರಿ ಅಂತ ಕೇಳ್ಬೋದಾಗಿತ್ತು. ಇಲ್ಲ, ಅಲ್ಲಿಂದನ ಕೂಗಾಡ್ಕೊಂಡು ಬಂದಾಳ್ರಿ. ಅಲ್ಲಿನೂ ಜ್ಯೋತಿಯರ ಮನೆ ಮುಂದೂ ಜ್ಯೋತಿ ಗಂಡನೆದ್ರಿಗೂ ಬಾಯಿ ಬಂದಂಗೆ ನಮ್ಮ ಮಾವು ಮಾತಾಡಾಳ. ಅಷ್ಟ ಅಲ್ರಿ, ಜ್ಯೋತಿ ಗಂಡಿಗೂ ಮಾತಾಡಿ ಬಂದಾಳ. ಜ್ಯೋತಿ ಗಂಡಂಗೆ ಮಾತಾಡಕ್ಕೆ ಈಕಿಗೆ ಏನು ಅಧಿಕಾರ ಐತಲ್ರಿ ಮಾವರ? ಇಲ್ಲ, ಜ್ಯೋತಿ ಗಂಡಂಗೆ ಮಾತಾಡಕ್ಕೆ ಈಕಿಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ, ನಾನು ಅದನ್ನ ಒಪ್ಕೋತೀನಿ. ಅಷ್ಟ ಅಲ್ರಿ ಅಣ್ಣಾರ, ಅಲ್ಲೆಲ್ಲ ಅಷ್ಟು ರಗಳಿ ಮಾಡಿ ಬಂದಾಳ.
ಜನ ನೋಡಂಗೆ ಮಾತಾಡಿ ಬಂದಾಳ. ಇಲ್ಲಿ ಮನೆಗೆ ಬಂದ್ಲು. ಈಗ ಮನ್ಯಾಗ ಒಂದು ಇರಕ ಇಲ್ಲ, ಯಾಕಪ್ಪ ವಾಷಿಂಗ್ ಮಿಷಿನ್ ತಂದಿದ್ದಿ, ಎಕ್ಸ್ಟ್ರಾ ಅದಾವಲ್ಲ ಒಂದನ್ನು ಜ್ಯೋತಿಗೆ ಕೊಡು ಅಂತ ಅಂದಾರೆ ಮಾವರು. ಇವಾಗ ಹ್ಞೂ ಅಂದಾನ ವಿನಯ. ಆದ್ರೆ ನಮಗೆ ಯಾರಿಗೂ ಗೊತ್ತಿಲ್ಲರಿ, ಈಕಿ ನಿಮ್ಮ ಮಗಳು ಜಗಳ ಮಾಡಿ ನನಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬೇಕಂತ ತರಿಸ್ಕೊಂಡ್ರೆ ನಮಗೆ ಗೊತ್ತಿಲ್ಲಲ್ಲ, ಮಾವರಿಗೂ ಗೊತ್ತಿಲ್ಲ. ಸಜ್ಜಕ್ಕೆ ಹೇಳ್ಯಾರ ಅವ್ರು ಅದಾವಲ್ಲ ಕೊಡು ಅಂತ. ಅದಕ್ಕೂ ಬಂದು ಜಗಳ ಮಾಡಿದಳ್ರಿ. ಅವಾಗೂ ನನ್ನ ಮಗ ಆಕಿನ ಹೊಡೆದಿಲ್ರಿ, ಕೈ ಮಾಡಿಲ್ಲ. ಅವಾಗೂ ತಿಳಿಸಿ ಬುದ್ಧಿ ಮಾತು ಹೇಳಕ್ಕೆ ಪ್ರಯತ್ನ ಪಟ್ಟಾನ. ಇಲ್ಲೇ ಕೇಳ್ರಿ, ಇಲ್ಲೇ ಅದಾಳ ನಿಮ್ಮ ಮಗಳು, ನಾ ಸುಳ್ಳು ಹೇಳಕತ್ತಿಲ್ಲ. ಆಮೇಲೆ ಏನಂದ್ಲು ಗೊತ್ತನ್ರಿ, ನನಗೆ ಅನುಭವ ಆಗಿರೋಷ್ಟಿಗೆ ಇನ್ನೂ ವಯಸ್ಸಾಗಿಲ್ರಿ. ನನಗೇನಂತಾಳ್ರಿ, ನೀವು ಏನು ಸಂಬಂಧ ಮಾವರಿಗೆ ಇಟ್ಕೊಂಡಾಕೆ ಕಟ್ಕೊಂಡಾಕೆ ಅಂತ ಕೇಳ್ತಾಳಲ್ಲ ಮತ್ತೀಕಿ. ಈಕಿಗೆ ಈ ಪ್ರಶ್ನೆ ಕೇಳಕ್ಕೆ ಈಕಿಗೆ ಯಾರು ಅಧಿಕಾರ ಕೊಟ್ರಿ ನಿಮ್ಮ ಮಗಳಿಗೆ? ಅದನ್ನ ನನಗೆ ಹೇಳ್ರಿ. ಯಾರ್ರಿ ಅದನ್ನ ಕೇಳಕ? ಏನ್ರಿ ಹಂಗ್ ಕೇಳಿದ ನಿಮ್ಮನ್ನ? ಗೌರಿ, ನಿಜವಾಗ್ಲೂ ನೀನು ನಿಮ್ಮ ಅತ್ತಿಯರ್ಗೆ ಹಂಗ್ ಕೇಳ್ದೆ? ಅಲ್ರಿ, ನೀವೇನು ನಮ್ಮ ಮಗಳಿಗೆ ಬುದ್ಧಿ ಹೇಳಕ್ ಬರ್ತೀರಲ್ಲ, ತಪ್ಪೇನೈತಿ ಕೇಳಿರೋದ್ರಾಗ?